ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷ್ಯಾಲಯದ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮ ಮನಸ್ಸಿನ ಎಲ್ಲ ಆಸೆ ಆಕಾಂಕ್ಷೆಗಳು ಬೇಗ ತ್ವರಿತಗತಿಯಲ್ಲಿ ಈಡೇರಲಿ, ದೇವರ ಅನುಗ್ರಹ ನಿಮಗೆ ಸದಾ ಇರಲಿ ಅಂತ ಹಾರೈಸ್ತೀನಿ. ಹಾಗೆ ದೇವರಲ್ಲಿ ಬೇಡ್ಕೋತೀನಿ. ಇವತ್ತು ಈ 4ನೇ ತಾರೀಕು ಹುಟ್ಟಿರೋರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಹೇಳ್ತೀನಿ. ಸಾಮಾನ್ಯವಾಗಿ 4 ಅಂದರೆ ಅದು ರಾಹುವಿಗೆ ಸಂಬಂಧಪಟ್ಟಂತಹ ಸಂಖ್ಯೆ. ಇಲ್ಲಿ ನಾವೇನು ಮಾಡ್ತೀವಿ, ಈ ರಾಹು ಅಂದರೆ ಭಯ ಪಡೋದು, ಶನಿ ಅಂದರೆ ಭಯ ಪಡೋದು, ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಕುಜದೋಷ ಅಂದ್ಬಿಡ್ತಾರೆ, ಭಯ ಪಡೋದು. ಪ್ರತಿಯೊಂದಕ್ಕೂ ನಮ್ಮ ಕುಂಡಲಿಯಲ್ಲಿ 100ಕ್ಕೆ 100ರಷ್ಟು ಈ ಪರಿಹಾರ ಇರುತ್ತೆ. ಅದನ್ನು ಸರಿಗೆ ನೋಡೋಕ್ಕೆ ಹೋಗಲ್ಲ. ರಾಹುನೂ ಅಷ್ಟೇ, ರಾಹುವಿನಿಂದ ಒಳ್ಳೆಯದಾಗುತ್ತೆ, ಕೆಟ್ಟದ್ದೇನೂ ಆಗಲ್ಲ. ಆದರೆ ರಾಹುವಿನ ದಶಾಭುಕ್ತಿ ಬಂದಾಗ ನಮ್ಮ ನಡವಳಿಕೆ ಹೇಗಿರಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಈ 4ನೇ ತಾರೀಕಿನಿಂದ ಈ ದಿನದಂದು ಹುಟ್ಟಿರೋರಿಗೆ ಈ ಪ್ರತಿಯೊಬ್ಬರನ್ನು ಆಕರ್ಷಿಸುವಂತಹ ವಿಶೇಷವಾದಂತಹ ಗುಣ ಇರುತ್ತೆ. ಇವನ್ನ ಸಾಮಾನ್ಯವಾಗಿ ಯಾರೊಬ್ಬರು ದ್ವೇಷ ಮಾಡಲ್ಲ, ಎಲ್ಲರೂ ಇವನ್ನ ಇಷ್ಟಪಡ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಇವರು ಯಾರಿಗೇ ಆಗಲಿ ತೊಂದರೆಯನ್ನು ಕೊಡೋಕ್ಕೆ ಹೋಗಲ್ಲ. ಅದರಲ್ಲೂ ಹೆಚ್ಚಾಗಿ ಇವರಿಗೆ ಅಲ್ಪ ಪ್ರಮಾಣದ ಸಹಾಯವನ್ನು ಮಾಡಿದರೂ ಸರಿನೇ ಅವರಿಗೆ ತುಂಬ ವಿಧೇಯರಾಗಿರ್ತಾರೆ. ಅವರಿಗೆ ಬೇಕಾದಂತಹ ಸಹಾಯ ಅವಶ್ಯಕತೆ ಇದ್ದರೆ ಅದನ್ನು ಮಾಡ್ತಾರೆ. ಅಂದರೆ ಈ ರಿಟರ್ನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೊಡುವಂತಹ ವ್ಯಕ್ತಿತ್ವ ಇರುತ್ತೆ. ಬರೀ ಬೇರೆಯವ್ರ ವಿಚಾರ ಅಲ್ಲ, ಈ ಕುಟುಂಬದ ಜೊತೆ ಸಹ ಅಷ್ಟೇ ಉತ್ತಮ ಅನುಬಂಧ ಇರುತ್ತೆ. ಒಂದು ಸಣ್ಣ ಪುಟ್ಟ ಪ್ರವಾಸ ಅಂದರೂ ಕೂಡ ಇವರು ಒಬ್ಬಂಟಿಯಾಗಿ ಹೋಗಲ್ಲ, ಕುಟುಂಬದ ಎಲ್ಲ ಜನರನ್ನು ಕರ್ಕೊಂಡು ಹೋಗ್ತಾರೆ. ಕೇವಲ 4ನೇ ತಾರೀಕು ಹುಟ್ಟಿರೋರಲ್ಲ, ಯಾವುದಾದ್ರೂ ಜಾತಕದಲ್ಲಿ 4ರಲ್ಲಿ ಅಥವಾ 9ರಲ್ಲಿ ರಾಹು ಇದ್ದರೆ ಅವರ ಮನಸ್ಥಿತಿ ಸಹ ಹೀಗೆ ಇರುತ್ತೆ. ಮನೆ ಮಂದಿಯ ಜೊತೆಗೂಡಿ ಸಣ್ಣ ಪುಟ್ಟ ಪ್ರವಾಸಗಳನ್ನು ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ. ಆದರೆ ಏನಪ್ಪ ಅಂದರೆ, ಈ ದಿನಾಂಕದಲ್ಲಿ ಹುಟ್ಟಿರೋರ ಈ ಬಾಲ್ಯ ಅಷ್ಟೇನು ಚೆನ್ನಾಗಿರಲ್ಲ. ಕಾರಣ ಏನಪ್ಪ ಅಂದರೆ, ಸ್ವಲ್ಪ ಅಲ್ಪ ಸುಖಿ. ಅಂದರೆ ಇವರು ಮಾಡೋ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಸಹ ಬೇರೆಯವರು ದೊಡ್ಡದಾಗಿ ಮಾಡ್ತಾರೆ. ಇವರು ಚೆನ್ನಾಗೇ ಓದ್ತಾ ಇರ್ತಾರೆ, ಆದರೆ ಬೇರೆಯವರು ಇವ್ರ ಬಗ್ಗೆ ಒಂದು ರೀತಿ ಅಪಪ್ರಚಾರ ಮಾಡ್ತಾರೆ. ಇವರು ಬೇರೆಯವರನ್ನು ಸುಲಭವಾಗಿ ನಂಬಿ ಚಿಕ್ಕ ವಯಸ್ಸಿನಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳಿವೆ. ಅದು ಮುಖ್ಯ. ಕೇವಲ ಬಾಲ್ಯ ಅಂತಲ್ಲ, ಈ ಯೌವನಾವಸ್ಥೆಯಲ್ಲಿ ಸಹ ಅಷ್ಟೇ. ಸುಮಾರು ಇವರಿಗೆ ಒಂದು 21 ಅಥವಾ 22 ವಯಸ್ಸು ಆಗೋವರೆಗೂ ಇವರ ಜೀವನದಲ್ಲಿ ಯಾವುದೇ ರೀತಿಯ ಅತಿ ದೊಡ್ಡ ಮಟ್ಟದ ಬದಲಾವಣೆಯಾಗಲಿ, ಪ್ರೋಗ್ರೆಸ್ ಅಂತ ಏನು ಹೇಳ್ತೀವಿ, ಪ್ರಗತಿಯಾಗಲಿ ಕಂಡುಬರಲ್ಲ. ಸ್ವಲ್ಪ ಸಿಂಗಲ್ ಮ್ಯಾನ್ ಆರ್ಮಿ, ಒಂಟಿಯಾಗಿ ಹೋರಾಟ ಮಾಡಬೇಕು, ಒಂಟಿಯಾಗಿ ತಮಗೆ ಏನು ಬೇಕೋ ಅದನ್ನು ದಕ್ಕಿಸ್ಕೊಂಬಕ್ಕೆ ಪ್ರಯತ್ನ ಪಡಬೇಕು. ಈ ಥರ ಬೇರೆಯವರ ಸಹಾಯ ಮಾಡೋದಕ್ಕೆ ಬರ್ತಾರೆ, ಚಿಕ್ಕ ವಯಸ್ಸಲ್ಲೂ ಅಷ್ಟೇ. ಇವರು ಒಪ್ಪಲ್ಲ. ಇವರಿಗೆ ಆತ್ಮಾಭಿಮಾನ ಜಾಸ್ತಿ, ಹಾಗೆ ಆತ್ಮವಿಶ್ವಾಸ ಜಾಸ್ತಿ. ಒಮ್ಮೆ ಯಾವುದಾದ್ರೊಂದು ಕೆಲಸವನ್ನು ಇವರು ಆರಂಭ ಮಾಡೋದು ಸರಿ, ಆ ಕೆಲಸವನ್ನು ಮಾಡೇ ಮಾಡ್ತಾರೆ. ತಮ್ಮ ಜೀವನದಲ್ಲಿ ಎದುರಾಗುವಂತಹ ಯಾವುದೇ ಅಡ್ಡಿ ಆತಂಕಗಳಿದ್ದರೂ ಕೂಡ ಅದನ್ನು ಹೇಗೆ ದೂರ ಮಾಡಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಇವರಲ್ಲಿ ಸದಾ ಕಾಲ ಇರುತ್ತೆ. ಅದು ಒಟ್ಟಾರೆ ಇವರು ಸ್ವಂತ ಪ್ರಯತ್ನದಿಂದ ತಮ್ಮ ಜೀವನದಲ್ಲಿ ಮುಂದೆ ಬರ್ತಾರೆ, ಹಾಗೆ ಉನ್ನತ ಮಟ್ಟವನ್ನು ತಲುಪ್ತಾರೆ. ಈ ದಾನ ಧರ್ಮ ಅಥವಾ ದೇವರ ಪೂಜೆ ಇಂಥವು ಅಂದರೆ ಒಳ್ಳೆಯ ಗುಡ್ ಹ್ಯಾಬಿಟ್ಸ್ ಅಂತ ಏನು ಹೇಳ್ತೀವಿ, ಒಳ್ಳೆಯ ಗುಣಗಳು ಏನೇನಿವೆ ಅವೆಲ್ಲ ಇವರಲ್ಲಿರುತ್ತೆ. ದೊಡ್ಡವರನ್ನು ಹೇಗೆ ಗೌರವಿಸಬೇಕು, ಇವರಿಗಿಂತ ಚಿಕ್ಕ ವಯಸ್ಸಿನವರನ್ನು ಹೇಗೆ ಪ್ರೀತಿಯಿಂದ ನೋಡ್ಕೋಬೇಕು, ಬೇರೆಯವರ ವಿಶ್ವಾಸವನ್ನು ಹೇಗೆ ಸಂಪಾದಿಸಬೇಕು, ಬೇರೆಯವರಿಗೆ ತೊಂದರೆ ಕೊಡದಂತೆ ಮೋಸ ಮಾಡದಂತೆ ಹೇಗಿರಬೇಕು, ಇವೆಲ್ಲ ಇವರಿಗೆ ಗೊತ್ತಿರುತ್ತೆ.
ಇವರಲ್ಲೂ ಸಹ ಒಂದು ನೆಗೆಟಿವ್ ಥಾಟ್ ಇದೆ, ವಿಚಾರ ಇದೆ. ಅದೇನಪ್ಪ ಅಂದರೆ ಹಠ ಜಾಸ್ತಿ. ಯಾವ ಚಿಕ್ಕ ವಯಸ್ಸಲ್ಲೂ ಅಷ್ಟೇ, ಎಳೆಯ ಮಕ್ಕಳಿಂದನೂ ಅಷ್ಟೇ, ಏನಾದರೂ ಬೇಕು ಇಲ್ಲ ಅಂದರೆ ಹಠ ಮಾಡೋದು. ನೀವು ನೋಡಿದ್ದೀರಿ ಕೆಲವು ಮನೆಗಳಲ್ಲಿ ಈ ವಯೋವೃದ್ಧರಿರ್ತಾರೆ, ಅಂದರೆ ಸುಮಾರು 70-80 ವರ್ಷ ಅದು. ಡಾಕ್ಟ್ರ್ ಹೇಳಿರ್ತಾರೆ ನೀವು ಇಂಥ ತರಕಾರಿ ತಿನ್ನಬೇಡಿ ಅಂತ. ಅವರು ಅದು ತಿಂದರೆ ಏನಾಗುತ್ತೆ ಅಂತ ಅದನ್ನೇ ತಿನ್ನೋದು. ಹಠದ ಬುದ್ಧಿ ಇರುತ್ತೆ. ಬೇರೆಯವರು ಏನೇ ಬುದ್ಧಿವಾದ ಹೇಳಿದ್ರು ಸುಲಭವಾಗಿ ಕೇಳಲ್ಲ. ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದರಲ್ಲಿಷ್ಟು ಸತ್ಯಾಂಶ ಇದೆ ಅಂತ ನೋಡ್ತಾರೆ, ಆಮೇಲೆ ಅದನ್ನು ಒಪ್ಕೊಂಬೋದು. ಅದು ಒಟ್ಟಾರೆ ಇವರು ತಮ್ಮ ಹಠದ ಗುಣದಿಂದ ತೊಂದರೆಯನ್ನು ಅನುಭವಿಸ್ತಾರೆ. ಇಲ್ಲಿ ಸಂಘ ಸಂಸ್ಥೆಗಳು ಅಥವಾ ಈ ಶಾಲಾ ಕಾಲೇಜುಗಳು ಇಂಥವನ್ನು ಕಟ್ಟಿ ಬೆಳೆಸುವಂತಹ ಸಾಮರ್ಥ್ಯ ಇವರಿಗಿರುತ್ತೆ. ಇವರಿಗೆ ಚಿಕ್ಕ ವಯಸ್ಸಿಂದಾನೇ ಈ ನಾಯಕತ್ವದ ಗುಣ ಬಂದ್ಬಿಡುತ್ತೆ. ಅಂದರೆ ಹೀರೋಯಿಸಮ್, ಕ್ಯಾಪ್ಟನ್ಶಿಪ್ ಕ್ವಾಲಿಟಿ ಬಂದ್ಬಿಡುತ್ತೆ. ಆದ್ದರಿಂದ ಇವರ ಸುತ್ತಮುತ್ತ ಆತ್ಮೀಯ ಸ್ನೇಹಿತರ ಒಂದು ಗುಂಪೇ ಇರುತ್ತೆ. ಆ ಗುಂಪಲ್ಲಿ ಇವರ ಜೊತೆ ಇರೋರು ಏನಾದರೂ ತಪ್ಪು ಮಾಡ್ತಾರೆ ಅಂತ ಅಂದ್ಕೊಂಬೋಣ. ಅವಾಗ ಏನು ಮಾಡ್ತಾರೆ, ಅವರ ತಪ್ಪನ್ನು ಇವರೇ ಒಪ್ಕೋತಾರೆ, ಅವರ ಬದಲಾಗಿ ಇವರೇ ಕಷ್ಟವನ್ನು, ಶಿಕ್ಷೆಯನ್ನು ಅನುಭವಿಸ್ತಾರೆ. ಒಟ್ಟಾರೆ ಇವರ ನಾಯಕತ್ವವನ್ನು ಮುಖ್ಯವಾಗಿ ಪ್ರತಿಯೊಬ್ಬರೂ ಇಷ್ಟಪಡ್ತಾರೆ, ಬೆಂಬಲಿಸ್ತಾರೆ. ಅದನ್ನು ಇವರ ಜೀವನ ಹೇಗಿರುತ್ತೆ, ಸಾಮಾನ್ಯವಾಗಿ ಒಳ್ಳೆಯದಾಗ್ತಾ ಹೋಗ್ತಿರುತ್ತೆ. ಇವರು ಅಂದ್ಕೋತಾರೆ ಆಯ್ತಪ್ಪ ಕಷ್ಟ ಇಲ್ಲ ಮುಗೀತು ಒಳ್ಳೆಯದಾಗ್ತಿದೆ ಅಂತ. ಸಡನ್ನಾಗಿ ಡೌನ್ಫಾಲ್, ಏನೋ ಒಂದು ಅಡ್ಡಿ ಆತಂಕ ಎದುರಾಗ್ಬಿಡುತ್ತೆ. ಇವರು ಬೇಜಾರಾಗ್ಬಿಡುತ್ತೆ. ಎಷ್ಟೇ ಕಷ್ಟಪಟ್ಟರು ಏನೂ ಪ್ರಯೋಜನ ಇಲ್ಲ, ನೋಡಿ ಏನಾಯಿತು ಅಂತ. ಅಲ್ಲಿ ಇವರು ಬೇಸರ ಪಟ್ಕೊಂಬೋ ಅಷ್ಟೊತ್ತಿಗೆ ಪುನಃ ಏನೋ ಒಂದು ರೀತಿಯ ಚೇತರಿಕೆ ಕಂಡು ಬರುತ್ತೆ. ತಿರ್ಗಾ ಬಿದ್ದೋರು ಎದ್ದು ಬರ್ತಾರೆ ಜೀವನದಲ್ಲಿ. ಆ ಥರ ಒಟ್ಟಾರೆ ಏಳು ಬೀಳು ಇದ್ದೇ ಇರುತ್ತೆ ಇವರ ಜೀವನದಲ್ಲಿ. ಇವರು ತಪ್ಪೇ ಮಾಡಿರಲ್ಲ, ಆದರೂ ಕೂಡ ವಿವಾಹಕ್ಕೆ ಸಿಲುಕ್ತಾರೆ. ಯಾರೋ ಏನೋ ಇವ್ರ ಮೇಲೆ ಹೋಗಿ ದೂರ ಹೇಳ್ಬಿಟ್ಟಿರ್ತಾರೆ. ಕೇಳೋರು ಬುದ್ಧಿ ಬೇಕಲ್ವಾ, ಆ ಕೇಳೋರು ಏನು ಮಾಡ್ತಾರೆ, ಅದನ್ನು ನಿಜ ಅಂತ ಒಪ್ಕೊಬಿಡ್ತಾರೆ. ಅವ್ರು ಬಂದು ಇವರ ಜೊತೆ ಜಗಳ ಕಾಯೋರು. ಇಂತಹ ತಪ್ಪೇ ಮಾಡಿರದ ವಿಚಾರಗಳಿಂದ ಇವರು ಈ ವಿವಾದಕ್ಕೆ ಸಿಲುಕ್ತಾರೆ. ಅದೊಂದು ತೊಂದರೆ. ಇನ್ನು ಇವರಿಂದ ಬೇಕಾದಷ್ಟು ಜನ ಈ ಸಾಕಷ್ಟು ಸಹಾಯವನ್ನು ಪಡೆದಿರ್ತಾರೆ. ಉದಾಹರಣೆಗೆ ಇವ್ರ ಹತ್ರನೇ ದುಡ್ಡಿರಲ್ಲ, ಇವರಿಗೆ ದುಡ್ಡಿನ ಒಂದು ಕಷ್ಟ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಸಹ ಇವರೇನು ಮಾಡ್ತಾರೆ, ಬೇರೆಯವರಿಗೆ ಹಣದ ಸಹಾಯವನ್ನು ಕೊಡ್ತಾರೆ. ಉದಾಹರಣೆಗೆ ಇಬ್ಬರು ಕಷ್ಟದಲ್ಲಿದ್ದವರು ಇವರಿಬ್ಬರು ಹೋಗ್ತಾರೆ, ಯಾರೋ ಹೇಳ್ತಾರೆ ನಿಂಗೆ ಕೊಡೋಕ್ಕಾಗಲ್ಲ ಬೇಕಾದ್ರೆ ಇವನು ಕೊಡ್ತೀನಿ ಅಂತ. ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇವರು ಹಣವನ್ನು ಪಡೆದು ತಮ್ಮ ಸ್ನೇಹಿತನಿಗೋ ಅಥವಾ ತಮ್ಮನ್ನು ನಂಬಿದವರಿಗೂ ಕೊಡ್ತಾರೆ. ಇಂತಹ ಒಂದು ಪರಿಸ್ಥಿತಿ, ಈ ರೀತಿಯ ಒಂದು ಸಹಾಯದ ಮನೋಭಾವನೆ ಇರುತ್ತೆ. ತಾವೇ ಸಂಕಷ್ಟಕ್ಕೆ ಸಿಲುಕಿ ಅಥವಾ ಸಂಕಷ್ಟದಲ್ಲಿ ಇದ್ದರೂ ಬೇರೆಯವರಿಗೆ ಸಹಾಯ ಮಾಡ್ತಾರೆ. ಆದರೆ ಏನಪ್ಪ ಆಗುತ್ತೆ ಅಂದರೆ, ಇವರಿಂದ ಯಾರು ಸಹಾಯವನ್ನು ಪಡೆದಿರ್ತಾರೆ ಅವರೇ ಇವರ ಒಂದು ಪ್ರಗತಿಗೆ ಅಡ್ಡಗಳಾಗ್ತಾರೆ. ಉದಾಹರಣೆಗೆ ವಿದ್ಯಾಭ್ಯಾಸ, ಯಾರೋ ಇವರು ತುಂಬ ಈ ಆತ್ಮೀಯ ಸ್ನೇಹಿತರು ಚಕ್ಕರ್ ಹಾಕ್ಬಿಡುತ್ತಾರೆ, ನೋಟ್ಸ್ ಬೇಕು ಅವ್ರಿಗೆ. ಇವರು ಏನು ಮಾಡ್ತಾರೆ, ತಮ್ಮ ನೋಟ್ಸ್ ಕೊಡ್ತಾರೆ ಅವ್ರಿಗೆ, ತಗೋ ಬರ್ಕೊಡು ಅಂತ. ಅವ್ರು ಏನು ಮಾಡ್ತಾರೆ, ಆ ನೋಟ್ಸೇ ಕಳೆದಾಕ್ಬಿಡ್ತಾರೆ. ತಿರ್ಗಾ ಇವ್ರ ಕೈಗೆ ನೋಟ್ಸ್ ಸಿಗೋದೇ ಇಲ್ಲ. ಆ ಥರ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಯಾರಿಗೋ ಒಂದು ಈ ಬಡ್ತಿ ಸಿಗಬೇಕು, ಆ ಬಡ್ತಿಗೆ ಏನು ಮಾಡ್ತಾರೆ, ಮಾತಾಡೋಕ್ಕೆ ಹೋಗಬೇಕಾಗಿರೋ ವ್ಯಕ್ತಿ ಒಬ್ಬನೇ ಹೋಗೋಕ್ಕೆ ಹಿಂದೆಟಾಗ್ತಾನೆ. ಅವನೇನು ಮಾಡ್ತಾನೆ, ನನ್ನ ಜೊತೆ ನೀನು ಬಾ ಅಂತಾನೆ. ಇವ್ರ ಜೊತೆಲಿ ಹೋಗ್ತಾರೆ. ಅಲ್ಲಿ ದೊಡ್ಡ ವಾದ ವಿವಾದ ಶುರುವಾಗುತ್ತೆ. ಯಾರಿಗೆ ಅನುಕೂಲ ಬೇಕಾಗಿರುತ್ತೋ ಅವನೇನು ಮಾಡ್ಬಿಡ್ತಾನೆ, ಅವನು ತಪ್ಪಿಸ್ಕೊಂಬಕ್ಕೆ ನಾನೇ ಕೇಳಬೇಕು ಅಂತಿರಲ್ಲ, ಇವನಿಂದ ಬಂದೆ ಅಂತ ಇವನು ತೋರಿಸ್ಬಿಡ್ತಾರೆ. ಅಂದರೆ ಇಲ್ಲಿ ತಾವು ತಪ್ಪು ಮಾಡಲ್ಲ,
ಬೇರೆಯವರ ತಪ್ಪಿಗೆ ಇವರು ಬಲಿಯಾಗ್ತಾರೆ. ಈ ಕಾರಣದಿಂದ ಒಂದೇ ಒಂದು ಸಲಹೆ ಏನಪ್ಪ ಅಂದರೆ, ಮುಖ್ಯವಾಗಿ ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸಿ. ಆದರೆ ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನೀವು ಮಧ್ಯವರ್ತಿಗಳಾಗಬೇಡಿ. ಒಂದು ವೇಳೆ ನೀವೇನಾದರೂ ಮಧ್ಯವರ್ತಿಗಳಾದರೆ ಖಂಡಿತವಾಗಲೂ ತೊಂದರೆಯನ್ನು ನೀವು ಅನುಭವಿಸ್ತೀರಿ. ಅದು ಇಷ್ಟಾದರೂ ಕೂಡ ಏನಾಗುತ್ತೆ, ಇವರ ಕಷ್ಟ ಕಾಲದಲ್ಲಿ ಒಬ್ಬ ಮಹನೀಯನ ಸಹಾಯ ಸಹಕಾರ ಸಿಗುತ್ತೆ. ಮಹನೀಯ ಅಂದರೆ ಯಾರು? ಆಧ್ಯಾತ್ಮಿಕ ಗುರು ಇರ್ಬೋದು, ಧಾರ್ಮಿಕ ಗುರು ಇರ್ಬೋದು, ಅಥವಾ ಸಮಾಜದ ಗಣ್ಯ ವ್ಯಕ್ತಿ ಇರ್ಬೋದು. ಆದರೆ ಒಂದು ಮುಖ್ಯವಾದ ವಿಚಾರ ನೆನಪಲ್ಲಿಟ್ಕೊಳ್ಳಿ, ಅವರು ಬಂಧು ಬಳಗದವರಾಗಿರಲ್ಲ, ನಿಮ್ಮ ಮನೆಯ ಸದಸ್ಯರಾಗಿರಲ್ಲ, ಮೂರನೇ ವ್ಯಕ್ತಿಯಾಗಿರ್ತಾರೆ. ಅಂತಹವರ ಸಲಹೆ ಸಿಗುತ್ತೆ, ಹಾಗೆಯೇ ಸಹಾಯ ಸಿಗುತ್ತೆ. ಆದರೆ ಒಂದು ಮುಖ್ಯವಾದಂತಹ ಮತ್ತೊಂದು ವಿಚಾರ, ಇವರಿಗೆ ಸುಲಭವಾಗಿ ಯಾರೇ ಆಗಲಿ ಹಣದ ಸಹಾಯವನ್ನು ಮಾಡಲ್ಲ. ಇವರು ದುಡ್ಡು ಕೊಡಲ್ಲ, ಆದರೆ ದುಡ್ಡನ್ನು ಹೇಗೆ ಸಂಪಾದಿಸಬೇಕು, ಇವ್ರಿಗೆ ಬೇಕಿರೋಷ್ಟು ದುಡ್ಡು ಎಲ್ಲ ಸಿಗತ್ತೆ ಅದನ್ನು ಹೇಳ್ತಾರೆ. ಅದೊಂದು ಪ್ಲಸ್ ಪಾಯಿಂಟು ಇವರಿಗೆ. ಇನ್ನು ಇವರಿಗೆ ವಾಹನಗಳು ಅಂದರೆ ತುಂಬ ಇಷ್ಟ. ಬೇಕಾದರೆ ನೀವು ಪರೀಕ್ಷೆ ಮಾಡಿ, ಈ 4ನೇ ತಾರೀಕಿನಂದು ಹುಟ್ಟಿರೋರು ಜೀವನದಲ್ಲಿ ಯಾವ ವೇಳೆಯಲ್ಲಿ ಯಾವ ದಿನದಿಂದ ಒಳ್ಳೆಯ ಫಲಿತಾಂಶಗಳನ್ನು ಅಥವಾ ಒಳ್ಳೆಯ ಫಲಗಳನ್ನು ಪಡೆದಿರ್ತಾರೆ ಅಂದರೆ, ಯಾವಾಗ ಇವರು ಈ ಒಂದು ಸ್ವಂತ ವೆಹಿಕಲ್ ಅಂದರೆ ವಾಹನವನ್ನು ಕೊಳ್ತಾರೋ ಆಗ. ಏನು ಮಾಡ್ತೀವಿ ಸಾಮಾನ್ಯವಾಗಿ, ನಾವು ಒಂದು ವಾಹನ ಇದ್ದರೆ ಅದನ್ನು ಕ್ಲೀನ್ ಮಾಡ್ತೀವಿ, ಆಯಿತಾ? ಒಂದು ನೆನಪಲ್ಲಿಟ್ಕೊಳ್ಳಿ, ಈ ವಾಹನ ಅಂದರೆ ಅದು ಶನೇಶ್ವರನಿಗೆ ಸಂಬಂಧಪಟ್ಟಿದ್ದು. ಚಲಿಸುವ ವಾಹನ ಚಂದ್ರ ಮತ್ತು ಶನಿಗೆ ಸಂಬಂಧಪಟ್ಟಿದ್ದು. ಇವಾಗ ಪ್ರತಿಯೊಬ್ಬರೂ ಅಷ್ಟೇ, ಈ ವೆಹಿಕಲ್ ರೈಡ್ ಮಾಡುವಾಗ ಅವ್ರ ಮನಸ್ಸಿನಲ್ಲಿ ಇವತ್ತು ಯಾರಿಗಾರು ಹೋಗ್ಬಿಟ್ಟು ಗುದ್ಬಿಡ್ಬೇಕು, ಆಕ್ಸಿಡೆಂಟ್ ಮಾಡಿಬಿಡ್ಬೇಕು, ಹೋಗ್ಬಿಟ್ಟು ಸ್ಟೇಷನ್ಗೆ ಕೂತ್ಕೋಬೇಕು ಅನ್ನೋದು ಇರುತ್ತಾ? ಖಂಡಿತ ಇರಲ್ಲ. ಹಾಗೆ ಮನೆ ಮುಂದೆ ನಿಲ್ಲಿಸಿರೋ ಒಂದು ವೆಹಿಕಲ್ಲು, ಅದರಿಂದ ಏನಾದ್ರು ಅಪಾಯ ಆಗುತ್ತಾ? ಒಂದೊಂದು ಸಲ ಮೈ ಮೇಲೆ ಬೀಳೋದು ಅವೆಲ್ಲ ಆಗಿರ್ಬೋದು. ಅದು ರೇರ್ ಕೇಸಸ್ಸು, ಸಾಮಾನ್ಯವಾಗಿ ಆಗಲ್ಲ. ಕಾರಣ ಏನಪ್ಪ ಅಂದರೆ, ಈ ಶನೇಶ್ಚರ ಅಂದರೆ ಏನಪ್ಪ, ಅದು ಶನೇಶ್ವರ ಅಂತೀವಿ, ಅದು ಶನೇಶ್ವರ ಅಲ್ಲ, ಶನೇಶ್ಚರ ಅಂತ ಅದನ್ನು ಪ್ರೊನೌನ್ಸ್ ಮಾಡಬೇಕು. ಅದರ ಒಂದು ವಿಚಾರ ಏನಪ್ಪ ಅಂದರೆ, ಅವನು ಮಂದಗ್ರಹ. ಯಾವ್ದಾದ್ರೂ ಜಾತಕದಲ್ಲಿ ಈ ಶನಿಗ್ರಹ ಲಗ್ನದಲ್ಲಿ ಕೂತಿದ್ರೆ, 5ನೇ ಮನೆಯಲ್ಲಿ ಕೂತಿದ್ರೆ, ಅದರಲ್ಲೂ ಮುಖ್ಯವಾಗಿ 10ನೇ ಮನೆಯಲ್ಲೇ ಕೂತಿದ್ರೆ, ಇವರು ತಮ್ಮ ಕೆಲಸವನ್ನು ಮಾಡಬೇಕು ಅಂದರೆ ಬೇರೆಯವರ ಒಂದು ಈ ಸ್ಫೂರ್ತಿ ಬೇಕು. ಸುಲಭವಾಗಿ ಮಾಡಲ್ಲ, ಬೆಳಗ್ಗೆ ಬೇಗ ಏಳಲ್ಲ, ಕೆಲಸ ಕಾರ್ಯಗಳನ್ನು ಬೇಗ ಆರಂಭ ಮಾಡಲ್ಲ, ಆರಂಭ ಮಾಡುವಾಗ ಸರಿಯಾದ ತೀರ್ಮಾನಗಳನ್ನು ತಗೊಂಬಲ್ಲ. ಇಂತಹ ಒಂದು ಈ ನೆಗೆಟಿವ್ ವಿಚಾರಗಳು ಬೇಕಾದಷ್ಟು ಇವರ ಜೀವನದಲ್ಲಿ ಇರುತ್ತೆ. ಅದು ಮುಖ್ಯ. ಇನ್ನು ಸಂಚಾರ ಮಾಡ್ತಿರೋ ವೆಹಿಕಲ್ಲು ಅದೇ ಆಕ್ಸಿಡೆಂಟ್ ಆಗಬೇಕು, ಅಪಹಾಸ್ಯದ ಮಾತಾಗ್ಬಿಡುತ್ತಿದ್ದು, ಆಕ್ಸಿಡೆಂಟ್ ಆಗಬೇಕು ಅಲ್ವಾ? ಅದು ನಿಜ. ಅದಕ್ಕೆ ಕಾರಣ ಏನು? ಕಾಂಬಿನೇಷನ್ ಆಫ್ ಮೂನ್ ಆ್ಯಂಡ್ ಸ್ಯಾಟರ್ನ್, ಚಂದ್ರ ಮತ್ತು ಶನಿಯ ಒಂದು ಸಂಯೋಗ. ಏನಾಗುತ್ತಲ್ಲಿ, ಇವರ ಮನಸ್ಸು ಇವರ ಹತೋಟಿಗೆ ಬರಲ್ಲ. ಸಾಮಾನ್ಯವಾಗಿ ಭಯದಿಂದ ಏನು ಮಾಡ್ತಾರೆ, ಬ್ರೇಕ್ ಒತ್ತಕ್ಕೆ ಹೋಗಿ ಆಕ್ಸಿಡೆಂಟ್ ಹೊಟ್ಬಿಟ್ಟು ಆಕ್ಸಿಡೆಂಟ್ ಮಾಡ್ತಾರೆ, ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಇವರು ವೆಹಿಕಲ್ನ ತಗೋತಾರೆ, ಆದರೆ ವೆಹಿಕಲ್ನ ಓಡಿಸೋದಕ್ಕೆ ತುಂಬ ಹಿಂದೆಟಾಗ್ತಾರೆ. ಇವರ ಮನಸ್ಸಿನಲ್ಲಿ ಒಂದು ಭಯ ಬಂದ್ಬಿಡುತ್ತೆ. ಏನಪ್ಪ ಭಯ ಅಂದರೆ, ಈ ವೆಹಿಕಲ್ ಓಡಿಸುವಾಗ ಆಕ್ಸಿಡೆಂಟ್ ಆಗಿಬಿಟ್ರೆ ಏನು ಮಾಡಲಿ ಅಂತ. ಇವರಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಬೇರೆಯವರಿಗೆ ಸಹ ತೊಂದರೆ ಆಗ್ಬೋದು, ಆಗಬಾರ್ದು. ಇವರ ಮನಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂದರೆ, ಇವರು ಮಾಡುವ ಒಂದು ತಪ್ಪಿನಿಂದ ಇಡೀ ಕುಟುಂಬ ಕಷ್ಟಕ್ಕೆ ಒಳಗಾಗುತ್ತೆ ಅನ್ನೋ ಒಂದು ಭಾವನೆ ಇವರಲ್ಲಿರುತ್ತೆ. ಅದು ನಿಜ ಸಹ, ಅದೇನು ಸುಳ್ಳೇನಲ್ಲ. ಆದ್ದರಿಂದ ವಾಹನ ಇರುತ್ತೆ, ವಾಹನ ತೆಗೆದುಕೊಂಡ ಮೇಲೆ ಅದನ್ನು ತುಂಬ ಶುಭ್ರವಾಗಿ ನೋಡ್ಕೋತಾರೆ.
ಆದ್ದರಿಂದ ಜೀವನದಲ್ಲಿ ವಾಹನ ತೆಗೆದುಕೊಂಡ ಮೇಲೆ ಒಳ್ಳೆಯ ಫಲಗಳು ಇವರಿಗೆ ಸಿಗುತ್ತೆ. ಅದು ಚಿಕ್ಕ ವಯಸ್ಸಿನಲ್ಲೇ ಇವರಿಗೆ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಆಗಲೇ ಹೇಳಿದ್ದೀನಿ ನಾನು, ಇವರಿಗೆ ಕ್ಯಾಪ್ಟನ್ಶಿಪ್ ಕ್ವಾಲಿಟಿ ಇರುತ್ತೆ, ಜವಾಬ್ದಾರಿಗಳು ಬಂದ್ಬಿಡುತ್ತೆ. ಬೇರೆಯವರು ಹೇಳ್ತಾರೆ ನಿಂಗೆ ಯಾಕೋ ಇದು ಬೇಕು, ನಾನು ನೋಡ್ಕೊತೀನಿ ಮಾಡೋ ಅಂತ ಕೇರೇ ಮಾಡಲ್ಲ, ಇವರೇ ಮುಂದುವರೆದುಕೊಂಡು ಹೋಗ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರಿಗೆ ಉತ್ತಮ ಆದಾಯ ಇರುತ್ತೆ, ಆದಾಯಕ್ಕೇನು ತೊಂದರೆ ಇಲ್ಲ. ಆದರೆ ಇರುವ ಹಣವನ್ನು ಹೇಗೆ ಉಳಿಸಬೇಕು ಅನ್ನೋದು ಇವರಿಗೆ ಗೊತ್ತಿರಲ್ಲ. ಈ ಕಾರಣದಿಂದ ಹಣಕಾಸಿನ ತೊಂದರೆಗೆ ಇವರು ಸಿಲುಕ್ತಾರೆ. ಹಾಗೆಯೇ ತಮ್ಮದೇ ಆದ ದುಡುಕಿನಿಂದ ಆದಂತಹ ಕೆಲವೊಂದು ವಿಚಾರಗಳಿಗಾಗಿ ಕೋರ್ಟು ಕಚೇರಿ ಮೆಟ್ಟಲನ್ನು ಏರಬೇಕಾಗುತ್ತೆ. ಆದರೆ ಏನೂ ತೊಂದರೆ ಆಗಲ್ಲ, ನ್ಯಾಯ ಇವರ ಪಾಲಿಗಿರುತ್ತೆ. ಅದರಿಂದ ಒಳ್ಳೆಯ ಜೀವನ ನಡೆಸ್ತಾರೆ. ಇದು ಈ ರಾಹು ಸಂಖ್ಯೆ ಅಂದರೆ 4ನೇ ಸಂಖ್ಯೆಯಲ್ಲಿ ದಿನಾಂಕದಲ್ಲಿ ಹುಟ್ಟಿದವರ ಒಂದು ರೀತಿ ನೀತಿ, ಅವರ ಗುಣ ಮತ್ತು ಮನೋಭಾವ. ಇಷ್ಟು ಹೇಳಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಕೋರ್ತೀವೋ ಅಥವಾ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದೇ ಸತ್ಯವಾದಂತಹ ವಿಚಾರ. ನಮಸ್ಕಾರ.